ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ದೇವಯಾನಿ ಬೇಜಾರು ಮಾಡಿಕೊಂಡು, ಅಯ್ಯೋ ಪಾಪ ಭೂಮಿ, ನಾವೆಲ್ಲ ಎಷ್ಟು ಅವಮಾನ ಮಾಡಿಬಿಟ್ವಿ, ಎಂಥ ಕೆಲಸ ಮಾಡಿಬಿಟ್ವಿ ನಾವೆಲ್ಲ, ಮನೆಯವರೆಲ್ಲ ಸೇರ್ಕೊಂಡು ಅವಳಿಗೆ ಮೋಸ ಮಾಡಿಬಿಟ್ವಿ, ಇಷ್ಟೆಲ್ಲ ಅವಮಾನ ಮಾಡಿರೋ ಮನೆಗೆ ಅವಳು ವಾಪಸ್ ಬರ್ತಾಳೋ ಇಲ್ವೋ, ಈ ಮನೆಯವರಿಗೆಲ್ಲ ಅವಳ ಮೇಲೆ ನಂಬಿಕೆನೇ ಇಲ್ಲ, ಇಂಥ ಮನೆಗೆ ಅವಳು ವಾಪಸ್ ಬರಲ್ಲ ಅಂತ ಅನಿಸುತ್ತೆ ಅಂತ ದೇವಯಾನಿ ಹೇಳ್ತಿರ್ಬೇಕಾದ್ರೇ, ಯಾಕೆ ಬರಲ್ಲ, ಬಂದೇ ಬರ್ತಾಳೆ, ನಾನು ಈಗಲೇ ಹೋಗಿ ಕರ್ಕೊಂಬರ್ತೀನಿ ಅಂತ ಅಜ್ಜಿ ಹೇಳ್ತಾರೆ. ಅಜ್ಜಿ ಹೇಳಿದಾಗ ದೇವಯಾನಿಗೆ ಶಾಕ್ ಆಗುತ್ತೆ. ಅತ್ತೆ, ನೀವು ಹೋಗ್ತೀರಾ? ಏನು ಹೇಳ್ತಾ ಇದ್ದೀರಾ ಅತ್ತೆ ನೀವು? ಹೌದು, ನಾನೇ ಹೋಗ್ತೀನಿ. ಅವ್ರು ಮಾಡಿರೋ ತಪ್ಪಿಗೆ ಅವರೇ ಶಿಕ್ಷೆ ಅನುಭವಿಸ್ಬೇಕು, ಅವರೇನೆ ಪಶ್ಚಾತ್ತಾಪ ಬಿಡಬೇಕು, ಅದಕ್ಕೆ ನಾನೇ ಹೋಗ್ತಾ ಇದ್ದೀನಿ. ಅಜ್ಜಿ ಹೇಳಿದಾಗ, ಅಜ್ಜಿ ನೀನು ಏನು ಮಾಡ್ತಾ ಇದ್ದೀಯಾ? ಆ ಭೂಮಿ ಮನೆಗೆ ನೀನು ಹೋಗೋದಾ? ಹಾಗಾದ್ರೆ ಅವಳನ್ನ ಕ್ಷಮಿಸ್ಬಿಡ್ತೀಯ ನೀನು ಅಂತ ಕೋಪ ಮಾಡ್ಕೊಂಡು ಅಂಜನ ಕೇಳ್ತಾಳೆ. ಅಂಜು, ನೀನು ಇದ್ರ ಬಗ್ಗೆ ಎಲ್ಲ ಮಾತಾಡಕ್ಕೆ ಬರಬೇಡ, ನಾನು ಏನೇ ಮಾತಾಡ್ದಿದ್ರು ಮನೆಗೆ ವಾಪಸ್ ಬಂದ್ಮೇಲೆ ಮಾತಾಡ್ತೀನಿ. ಅಣ್ಣ, ಬೇಗ ಗಾಡಿ ತೆಗಿ, ನಾವು ಹೋಗ್ತಾ ಇದ್ದೀವಿ ಅಂತ ಅಜ್ಜಿ ಹೇಳ್ತಾರೆ. ಅಲ್ಲಮ್ಮ, ಅದು ನಾನೊಂದು ಏನು ಹೇಳ್ತಾ ಇದ್ದೀನಿ ಅಂತ ಒಂದು ನಿಮಿಷ ಕೇಳಮ್ಮ ಅಂತ ಶ್ರವಣ್ ಹೇಳಬೇಕಾದ್ರೆ, ಶ್ರವಣ ಗಾಡಿ ತೆಗಿ ಅಷ್ಟೇ ಅಂತ ಕೋಪ ಮಾಡಿಕೊಂಡು ಅಜ್ಜಿ ಹೇಳ್ತಾರೆ. ಆಗ ಅಜಿತ್ಗೆ ತುಂಬ ಖುಷಿ ಆಗುತ್ತೆ. ಕೊನೆಗೂ ಈ ಮನೆಯವರಿಗೆಲ್ಲ ಭೂಮಿ ಎಂತೇಳು ಅಂತ ಗೊತ್ತಾಯ್ತಲ್ಲ, ಭೂಮಿ ಬಗ್ಗೆ ಇರೋ ಅಭಿಪ್ರಾಯ ಬದಲಾಯ್ತಲ್ಲ, ಅಷ್ಟೇ ಸಾಕು. ಅದಕ್ಕೋಸ್ಕರನೇ ನಾನು ಅಷ್ಟೆಲ್ಲ ಹೋರಾಡಿದ್ದು. ಪಾಪ ಭೂಮಿ, ನನ್ನ ಹೆಂಡ್ತಿ ಎಂತವಳು ಅಂತ ನನಗೆ ಚೆನ್ನಾಗಿ ಗೊತ್ತು, ಏನು ಹೇಳಿದ್ರು ಅದನ್ನೆಲ್ಲ ನಾನು ನಂಬಲ್ಲ, ಅದಕ್ಕೆ ಇವತ್ತು ಸಾಕ್ಷಿ ಸಮೇತ ಸಾಬೀತು ಮಾಡಿದ್ದೀನಿ. ಇದ್ರ ಹಿಂದೆ ಯಾರಿದ್ದಾರೆ ಅಂತ ಆದಷ್ಟು ಬೇಗ ತಿಳ್ಕೊಬೇಕು, ಯಾರು ಅಂತ ಗೊತ್ತಾದ್ರೆ ಅವ್ರನ್ನ ಮಾತ್ರ ಸುಮ್ಮನೆ ಬಿಡಲ್ಲ, ಅವ್ರ ಜೀವನ ಪರ್ಯಂತ ಮರ್ತಿರಬಾರ್ದು ಅಂತ ಶಿಕ್ಷೆ ಕೊಡಿಸ್ತೀನಿ ಅಂತ ಕೋಪ ಮಾಡ್ಕೊಂಡು ಅಜಿತ್ತು ಅಶ್ವಿನಿ ಮತ್ತು ದೇವಯಾನಿ ಮುಂದೆನೇ ಹೇಳೋಗ್ತಾನೆ. ಆಗ ದೇವಯಾನಿ ಮತ್ತು ಅಶ್ವಿನಿಗೆ ಇಬ್ಬರಿಗೂ ಗಾಬರಿ ಆಗುತ್ತೆ. ಮೇಡಮ್, ಈಗ ಏನು ಮಾಡೋದು ಮೇಡಮ್? ಆ ಭೂಮಿ ಬೇರೆ ಮನೆಗೆ ವಾಪಸ್ ಬರ್ತಾ ಇದ್ದಾಳೆ, ನನ್ನ ನಾಟಕ ಮುಂದುವರ್ಸೋಕ್ಕಾಗುತ್ತೋ ಇಲ್ಲೋ? ದೇವಯಾನಿ ಹತ್ರ ಅಶ್ವಿನಿ ಹೇಳ್ತಾಳೆ, ಅದು ನನಗೂ ಗೊತ್ತಾಗ್ತಾ ಇಲ್ಲ, ಅವಳು ಮತ್ತೆ ಈ ಮನೆಗೆ ವಾಪಸ್ ಬರಲ್ಲ ಅಂತ ನಾನು ತುಂಬಾ ಖುಷಿಯಾಗಿದ್ದೆ. ಇನ್ನು ನೋಡಿದರೆ ಅವಳು ಡಾಲರು ಚೈನು ಎಲ್ಲ ಹಾಕ್ಕೊಂಡಿದೀಯಾ, ಆದರೆ ಈಗ ಅವಳು ವಾಪಸ್ ಬರ್ತಾ ಇದ್ದಾಳೆ, ನೀನು ಹಾಕ್ಕೊಂಡಿರೋದೆಲ್ಲ ನೋಡಿ ಇದೆಲ್ಲ ಒಡವೆ ನಂದು ಅಂತೇಳಿ ಏನಾದರೂ ಮನೆಯ ಮುಂದೆ ಇದನ್ನೆಲ್ಲ ಹೇಳ್ಬಿಟ್ರೆ ದೊಡ್ಡ ಎಡವಟ್ಟಾಗುತ್ತೆ. ಇದ್ರ ನಡುವೆ ಆ ಶ್ರವಣ್ಗೆ ಮತ್ತು ಅಜಿತ್ಗೆ ಒಂಚೂರು ಅನುಮಾನ ಬಂದರೂ ನಮ್ಮ ಕತೆ ಮುಗೀತು. ಎಲ್ಲದನ್ನು ಕೆದಕಿ ಆ ವಿಷಯ ತಿಳ್ಕೊಳೋವರೆಗೂ ಅವ್ರು ಬಿಡಲ್ಲ. ಆ ಅಜಿತ್ತು ಸಾಮಾನ್ಯದವನಲ್ಲ, ಏನು ಸುಳಿವೇ ಬಿಡದೆ ಇದ್ರು ನಾವು ಇಷ್ಟೆಲ್ಲ ಪ್ರೂವ್ ಮಾಡಿದ್ದಾನೆ ಭೂಮಿ ನಿರಪರಾಧಿ ಅಂತ. ಇನ್ನೇನಾದರೂ ಒಂಚೂರು ನಮ್ಮ ಬಗ್ಗೆ ಅವನಿಗೆ ಸಾಕ್ಷಿ ಸಿಕ್ಬಿಟ್ರೆ ಮುಗ್ದೇ ಹೋಯ್ತು ನಮ್ಮ ಕತೆ, ಇನ್ಯಾವತ್ತೂ ಅವನು ನಮ್ಮನ್ನು ಕ್ಷಮಿಸೋದೇ ಇಲ್ಲ. ಏನಾದರೂ ಒಂಚೂರು ಸಾಕ್ಷಿ ಸಿಕ್ಬಿಟ್ರೆ ಅವತ್ತಿಗೆ ಈ ಮನೆ ಋಣ ಮುಗ್ದೋಗ್ಬಿಡುತ್ತೆ ನಮಗೆ. ದೇವಯಾನಿ ಟೆನ್ಷನ್ ಮಾಡ್ಕೊತಾ ಇರ್ತಾರೆ. ಮಾಮ್, ಮತ್ತೆ ಭೂಮಿ ಮನೆಗೆ ವಾಪಸ್ ಬರ್ತಾ ಇದ್ದಾಳೆ, ಏನು ಮಾಡೋದು ಮಾಮ್? ಅವತ್ತೇನೋ ದೊಡ್ಡದಾಗಿ ಹೇಳ್ದೆ ನೀನು ಹಾಗೆ ಹೇಗೆ ಅಂತ ಅಂದ್ಕೊಂಡು ಈಗ ನೋಡಿದ್ರೆ ಭೂಮಿ ಮತ್ತೆ ವಾಪಸ್ ಬರ್ತಾ ಇದ್ದಾಳೆ, ಇದಕ್ಕೇನು ಹೇಳ್ತೀಯ ಮಾಮ್? ಈಗ ನನ್ನ ಕತೆ ಏನು, ಅಜಿತ್ ಕತೆ ಏನು ಅಂತ ಅಂಜು ಕೇಳ್ತಾ ಇರ್ತಾಳೆ. ಅಜಿತ್ನ ನಾನು ಮದುವೆ ಮಾಡ್ಕೊಳಕ್ಕೆ ಆಗಲ್ಲ ಅಂತ ಕೋಪ ಮಾಡ್ಕೊಂಡು ಅಂಜನ ಕೂಗಾಡ್ತಾ ಇರ್ತಾಳೆ. ಆಗ ದೇವಯಾನಿ, ಅಪ್ಪನಾದರೂ ಬುದ್ಧಿ ಬೇಡವಾ ನಿನಗೆ? ನನ್ನ ಟೆನ್ಷನ್ ನನಗಾಗಿದೆ ಅಂತ ಏನಾಗುತ್ತೋ ಅಂತ ನಾನು ಟೆನ್ಷನ್ ಮಾಡ್ಕೊಂಡು ಯೋಚನೆ ಮಾಡ್ತಾ ಇದ್ರೆ ನೀನು ನೋಡಿದ್ರೆ ಅಜಿತು ಮದುವೆ ಅಂತ ಅಂದ್ಕೊಂಡು ಕೂಗಾಡ್ತಾ ಇದೀಯಾ? ಸ್ವಲ್ಪನಾದ್ರೂ ಬುದ್ಧಿ ಇಲ್ವಾ ನಿನಗೆ? ಇಷ್ಟು ವರ್ಷ ಮಾಡ್ಕೊಂಬಂದಿರೋ ನಾಟಕ ಎಲ್ಲ ಭೂಮಿ ಮನೆಗೆ ಬಂದ್ಬಿಟ್ರೆ ಎಲ್ಲ ಮಣ್ಪಾಲಾಗುತ್ತೆ. ನೀನು ನೋಡಿದ್ರೆ ಬಂದ್ಬಿಟ್ಟು ಅಜಿತ್ತು ಮದುವೆ ಹಾಗೆ ಹೇಗೆ ಅಂತ ಹೇಳ್ತಾ ಇದೀಯಾ. ಹೀಗೆ ಅಜಿತ್ ಬೇಕು ಅಂದ್ರೆ ನೀನು ಪ್ರಯತ್ನ ಪಡಬೇಕು, ನೀನು ಕೇಳ್ತಾ ಇದೀಯಾ? ಸುಮ್ಮನೆ ಇಲ್ಲಿಂದ ಹೋಗ್ತಾ ಇರೋ ಅಂತ ದೇವಯಾನಿ ಕೋಪದಲ್ಲಿ ಬೈತಾರೆ. ಯಾಕೆ ಮಮ್ಮಿ ಈ ಥರ ಆಡ್ತಾ ಇದ್ದಾರೆ? ನನಗೇನು ಮಾಡಲಿ? ಆ ಭೂಮಿ ಬೇರೆ ವಾಪಸ್ ಬರ್ತಾ ಇದ್ದಾಳೆ, ಅಜಿತ್ತು ನನಗೆ ಸಿಗಲ್ಲ, ನಾನೇನಾದರೂ ಮಾಡಬೇಕಲ್ಲ ಅಂತೇಳಿ ಅಂಜು ಟೆನ್ಷನ್ ಮಾಡ್ಕೊತಾಳೆ. ಈ ಕಡೆ ಸಂಗೀತ ತುಂಬಾ ಖುಷಿಯಾಗಿ, ನೀನು ನಿರಪರಾಧಿ ಅಂತ ಎಲ್ಲರಿಗೂ ಗೊತ್ತಾಯ್ತಲ್ಲಮ್ಮ, ಬಾ ಮನೆಗೆ ಹೋಗೋಣ ಅಂತ ಹೇಳಿದಾಗ ಭೂಮಿ ಬೇಜಾರು ಮಾಡ್ಕೊಂಡು, ಎಲ್ಲರಿಗೂ ಗೊತ್ತಾಯ್ತು ಅತ್ತೆ, ಆದರೆ ಆ ಮನೆಯವ್ರು ಮಾತಾಡಿರೋ ಮಾತುಗಳು ಒಂದೊಂದು ಕೂಡ ನನಗೆ ಚುಚ್ಚಿ ಮತ್ತೆ ಅದೇ ನೆನಪಾಗ್ತಾ ಇದೆ ಅಂತ ಭೂಮಿ ಹೇಳ್ತಾಳೆ. ಭೂಮಿ, ನೀನು ಪವಿತ್ರವಾಗಿದೆಯಾ ಅಂತ ನಿನ್ನ ಗಂಡ ನಿರೂಪಿಸ್ಬಿಟ್ಟ, ಇವಾಗಲೂ ನನಗೆ ತುಂಬ ಖುಷಿ ಆಗ್ತಿದೆ. ಇಂಥ ಗಂಡ ಎಲ್ಲರಿಗೂ ಸಿಗಬೇಕು, ಯಾಕಂದರೆ ಇಂಥ ಒಳ್ಳೆ ಮನಸ್ಸಿರೋ ಗಂಡ ಎಷ್ಟು ಜನಕ್ಕೆ ಸಿಗ್ತಾರೆ. ತುಂಬಾನೇ ಖುಷಿಯಿಂದ ಲಕ್ಷ್ಮಕ್ಕ ಮತ್ತೆ ಅಲ್ಲಿದ್ದೆ ಮುತ್ತೈದರೆಲ್ಲ ಹೇಳ್ತಾರೆ, ಹೌದು ನಿಜವಾಗ್ಲೂ ಅವರು ಶ್ರೀರಾಮನೇ, ನನ್ನ ಜೀವನದಲ್ಲಿ ಎಲ್ಲದನ್ನು ಸರಿ ಮಾಡಿದ್ರು, ನನ್ನನ್ನು ಈ ಅಪಾಯದಿಂದ ಕಾಪಾಡಬೇಕು ಅಂತಾನೆ ದೇವರೇ ಕಳಿಸಿರೋ ನನ್ನ ಶ್ರೀರಾಮ ಇವರು ಅಂತ ಖುಷಿಯಿಂದ ಭೂಮಿ ಹೇಳ್ತಾಳೆ. ಕಡೆ ಸತ್ಯಣ್ಣ, ಕೊನೆಗೂ ನೀನು ಅನ್ಕೊಂಡಂಗೆ ಎಲ್ಲ ಮಾಡ್ಬಿಟ್ಟಲ್ಲಪ್ಪ, ನನ್ನ ತಂಗಿದೇನು ತಪ್ಪಿಲ್ಲ ಅಂತ ಪ್ರೂವ್ ಮಾಡ್ಬಿಟ್ಟೆ ಅಂತ ಸತ್ಯಣ್ಣ ಹೇಳಿದಾಗ, ಹೌದು ಸತ್ಯಣ್ಣ, ಅದಕ್ಕೂ ಮುಂಚೆ ಭೂಮಿ ಮತ್ತೆ ಅಪಾಯ ಮಾಡ್ತಾ ಇರೋರು, ಅವಳಿಗೆ ತೊಂದರೆ ಕೊಡಬೇಕು ಅಂತಾನೆ ಕಾಯ್ಕೊಂಡು ಕೂತಿರೋರ್ನ ಇಷ್ಟೆಲ್ಲ ಮಾಡ್ತಿರೋರು ಒಬ್ಬರೇ ಅಂತ ಗೊತ್ತಾಗಿದೆ, ಆದರೆ ಅವ್ರು ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಅವ್ರು ಯಾಕೆ ಭೂಮಿ ಮೇಲೆ ಇಷ್ಟೊಂದು ದ್ವೇಷ ಸಾಧಿಸ್ತಾ ಇದ್ದಾರೆ ಅಂತ ತಿಳ್ಕೋಬೇಕು. ಇಲ್ಲ ಅಂದರೆ ಹೀಗೆ ಬಿಟ್ಟರೆ ಮುಂದೆ ಭೂಮಿಗೆ ದೊಡ್ಡ ಸಮಸ್ಯೆ ಆಗುತ್ತೆ. ಇದನ್ನ ಇಲ್ಲಿಗೆ ಅಂತೂ ಬಿಡೋದಿಲ್ಲ, ಯಾರಿಗೂ ಇದ್ರ ಬಗ್ಗೆ ವಿಚಾರಣೆ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗಬಾರ್ದು, ಸೀಕ್ರೆಟಾಗಿ ನಾನು ಇದ್ರ ಬಗ್ಗೆ ವಿಚಾರಣೆ ಮಾಡ್ತೀನಿ, ತಿಳ್ಕೊತೀನಿ. ಯಾಕಂದರೆ ಇದನ್ನೆಲ್ಲ ಮಾಡಿರೋರು ಈಗಾಗಲೇ ತುಂಬ ಹುಷಾರಾಗಿದ್ದಾರೆ, ನಾನು ಇವಾಗ ಹುಷಾರಾಗಿ ಹೆಜ್ಜೆ ಇಡಬೇಕು,
ಒಂದು ಸ್ವಲ್ಪ ದಿನ ಸುಮ್ಮನೆ ಇದ್ದಂಗೆ ಮಾಡಿ ಆಮೇಲೆ ಸರಿಯಾಗಿ ಹಿಡಿತೀನಿ ಅವ್ರನ್ನ ಮತ್ತೆ ಸತ್ಯಣ್ಣನ ಹತ್ರ ಅಜಿತ್ ಹೇಳ್ತಾರೆ. ಈ ಕಡೆ ಭೂಮಿ ಮನೆ ಹತ್ರ ಅಜ್ಜಿ, ಶ್ರವಣ್, ಅಜಿತ್, ಸತ್ಯಣ್ಣ ಎಲ್ಲ ಬರ್ತಾರೆ. ಭೂಮಿ ಮನೆಯವರಿಗೆ ಆಶ್ಚರ್ಯ ಆಗುತ್ತೆ. ಅಜ್ಜಿ ಮತ್ತು ಶ್ರವಣ್ ನೋಡಿ ಭೂಮಿ ಮನೆಯವರೆಲ್ಲ ಆಶ್ಚರ್ಯ ಪಡ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.